ಬಿಜೆಪಿ ನಾಯಕರ ನಡುವೆ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ವಿಜಯೇಂದ್ರಗೆ ಜೆಪಿ ನಡ್ಡಾ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಇದೀಗ ಎದುರಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆಗೆ ಜೆಪಿ ನಡ್ಡಾ ಆಗಮಿಸಿದ್ರು. ಆಗ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ನಾಯಕರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದುರಾಗ್ತಾ ಇದೆ. ಜೆಪಿ ನಡ್ಡಾ ಅವರನ್ನ ರಾಜ್ಯ ನಾಯಕರು ಭೇಟಿಯಾಗಿದ್ರು. ಪಕ್ಷದಲ್ಲಿನ ಕಿತ್ತಾಟ, ಸ್ವಪ್ರತಿಷ್ಠೆಯ ಬಗ್ಗೆ ನಾಯಕರಿಗೆ ಜೆಪಿ ನಡ್ಡಾ ಕ್ಲಾಸ್ ತೆಗೆದುಕೊಂಡಿದ್ದಾರಾ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಕೆಲವು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗೆ ಪಕ್ಷದ ಸಂಘಟನೆಯ ಕುರಿತಂತೆಯೂ ಕೂಡ ಜೆಪಿ ನಡ್ಡಾ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾದ್ರೆ ಜೆಪಿ ನಡ್ಡಾ ನೀಡಿರ್ತಕ್ಕಂಥ ಎಚ್ಚರಿಕೆಯ ಸಂದೇಶಗಳು ಏನು, ಆ ಸೂಚನೆಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಜೆಡಿಎಸ್ ಜೊತೆಗೆ ಸೇರಿ ಪ್ರತಿಭಟನೆಯನ್ನ ಮಾಡಿ, ಹೋರಾಟವನ್ನ ಮಾಡಿ, ಅಂದ್ರೆ ಪ್ರತ್ಯೇಕವಾಗಿ ಬಿಜೆಪಿ ಒಂದೇ ಪ್ರತಿಭಟನೆಯನ್ನ ಮಾಡೋದು ಬೇಡ, ಜೆಡಿಎಸ್ ಜೊತೆಗೆ ಸೇರಿ ಪ್ರತಿಭಟನೆಯನ್ನ ಮಾಡಿ, ಹೋರಾಟವನ್ನ ಮಾಡಿ, ಕಿತ್ತಾಟ ಆಗಿರಬಹುದು, ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ತೆರೆ ಎಳೆಯಿರಿ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಮೇಲೆ ಹೋರಾಟವನ್ನ ಮಾಡಿ, ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದ್ರೂ ಬದಲಾಗಬಹುದು, ಸಿಎಂ ಡಿಸಿಎಂ ಕಿತ್ತಾಟ ಹಾಗೂ ಸರ್ಕಾರದ ಮೇಲಿನ ಆರೋಪಗಳನ್ನ ನೀವು ನೋಡಬೇಕು, ಪ್ರತ್ಯೇಕ ಹೋರಾಟವನ್ನ ಬಿಟ್ಟು ಜೆಡಿಎಸ್ ಜೊತೆಗೆ ಹೋರಾಟವನ್ನ ಮಾಡಿ, ಸರ್ಕಾರ ಉರುಳುವ ಸಂದರ್ಭದಲ್ಲಿ ದೋಸ್ತಿ ಪಕ್ಷಗಳು ಒಟ್ಟಿಗೆ ಇರಬೇಕು, ಒಗ್ಗಟ್ಟಾಗಿ ಇರಬೇಕು, ಸರ್ಕಾರ ಸಾಕಷ್ಟು ಅಸ್ತ್ರಗಳನ್ನ ಕೊಟ್ಟರೂ ಕೂಡ ಅದನ್ನ ಸದುಪಯೋಗ ಮಾಡಿಕೊಂಡಿಲ್ಲ, ಸರ್ಕಾರದ ವಿರುದ್ಧವಾಗಿ ಸವಾರಿ ಮಾಡುವಂತ ಬದಲು ಸ್ವಪಕ್ಷದ ನಾಯಕರ ವಿರುದ್ಧವೇ ಸವಾರಿಯನ್ನ ಮಾಡ್ತಾ ಇದ್ದೀರಿ, ನೀವು ಮೊದಲು ತಾಳಮೇಳ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಜೆಪಿ ನಡ್ಡಾ ರಾಜ್ಯ ನಾಯಕರಿಗೆ ಸರಿಯಾಗಿ ಜಾಡಿಸಿದ್ದಾರೆ. ಹೀಗೆ ಮುಂದುವರೆದ್ರೆ ನಿಮ್ಮ ತಲೆದಂಡ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ ಜೆಪಿ ನಡ್ಡಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.